ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 1 ಕೊರಿಂಥ 15ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮ್ಮ ನೋಡಿ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಹೇಳುವವರಾಗಿದ್ದಾರೆ. ಕ್ರಿಸ್ತನು ನಮ್ಮ ಪಾಪಗಳಿಗೆ ಆತನು ಏನ್ ಮಾಡಿದನು? ಸತ್ತನು. ಆತನು ಏನ್ ಮಾಡಿದನು? ಹೂಣಲ್ಪಟ್ಟನು. ನಮಗಾಗಿ ಆತನು ಏನ್ ಮಾಡುವವನಾಗಿದ್ದಾನೆ? ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಶಾಸ್ತ್ರದ ಮಾತುಗಳು ನೆರವೇರುವಂತೆ ಆತನು ಏನಾಗಿದ್ದಾನೆ? ಎಬ್ಬಿಸಲ್ಪಟ್ಟಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಮೃತ್ಯುಂಜಯ ಹೊಂದಿದಂತಹ ಯೇಸು ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ಆತನ ಪುನರುತ್ಥಾನದ ಶಕ್ತಿ ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂತದ್ದಾಗಿದೆ. ಕ್ರಿಸ್ತನು ನಮ್ಮ ಪಾಪಗಳಿಗೆ ಆಗಿ ಆತನು ಏನ್ ಮಾಡಿದ್ದಾನೆ? ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರೀತಿಯುಳ್ಳ ದೇವಚನರೇ, ಆತನು 3ನೇ ದಿನದಲ್ಲಿ ಉಸಿರಾಗಿ ಎದ್ದಿದ್ದಾನೆ. ದೇವರು ಉಸಿರಾಗಿ ಎದ್ದು ನಮ್ಮ ಜೀವಿತಗಳಲ್ಲಿ ಅನುದಿನವೂ ನಮ್ಮೊಡನೆ ಇದ್ದು ಕರ್ತನ ಆತ್ಮನ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸಮಾಧಿ ಆತನನ್ನ ಏನ್ ಮಾಡೋದಕ್ಕಾಗಲಿಲ್ಲ, ಹಿಡಿದುಕೊಳ್ಳಲಕ್ಕಾಗಲಿಲ್ಲ. ಮರಣದ ಕಾರ್ಯಗಳು ಆತನನ್ನ ಏನ್ ಮಾಡೋದಕ್ಕಾಗಲಿಲ್ಲ, ಹಿಡಿದುಕೊಳ್ಳಲಕ್ಕಾಗಲಿಲ್ಲ. ಮರಣದ ಪಾಶಗಳು, ಪಾತಾಳದ ಕಾರ್ಯಗಳು ಆತನನ್ನ ಏನ್ ಮಾಡೋದಕ್ಕಾಗಲಿಲ್ಲ, ಹಿಡಿದುಕೊಳ್ಳಿಕ್ಕಾಗಲಿಲ್ಲ. ಆತನು ಎಲ್ಲವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನ ಪುನರುತ್ಥಾನದ ಶಕ್ತಿ ನಮ್ಮ ಜೀವಿತಗಳಲ್ಲಿ ಅದೇನು ಮಾಡುವಂಥದ್ದಾಗಿದೆ? ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ನಾವು ಸ್ತೋತ್ರವನ್ನು ಮಾಡಬೇಕು. ಸ್ವಾಮಿ, ನನ್ನ ಪಾಪಗಳೆಲ್ಲವನ್ನು ನೀನು ಹೊತ್ತುಕೊಂಡು ಶಿಲುಬೆಯಲ್ಲಿ ಹಾಕಿಕೊಂಡು ದೇವರೇ ಅದನ್ನು ನೀನು ಜಯಿಸಿದ್ಯಾ. ನನ್ನ ರೋಗಗಳನ್ನು ನೀನು ಜಯಿಸಿದ್ಯಾ ಸ್ವಾಮಿ. ನನ್ನ ಪಾಪಗಳನ್ನು ನೀನು ಜಯಿಸಿದ್ಯಾ ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವರೇ, ನೀನು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ನನಗಾಗಿ ನೀನು ಎದ್ದಿದ್ದೆ ದೇವರೇ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ ಅಂತ ಹೇಳಬೇಕು. ನಮ್ಮ ದೇವರು ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಮೃತ್ಯುಂಜಯನಾಗಿ ಆತನ ಎದ್ದಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಗೆ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ನೀನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅಪ್ಪ, ನೀನು ಮೃತ್ಯುಂಜಯನಾಗಿ ಎದ್ದು ಅವ್ರನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ಉಸಿರಾಗಿ ನೀನು ಎದ್ದು ನಿನ್ನ ಜನರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.